ಮೋಟಾರ್ ವೆಹಿಕಲ್ಸ್ ಆಕ್ಟ್ ನ ಸೆಕ್ಷನ್ 185 ನ ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿ ಡ್ರೈವಿಂಗ್ ಅನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅಥವಾ ಡ್ರೈವ್ ಮಾಡಬೇಕು ಅನ್ಕೊಂಡಾಗ ಆತನ ಬ್ಲಡ್ ನಲ್ಲಿ 100 ml ಬ್ಲಡ್ಗೆ 30 mg ಅಂದ್ರೆ 30 ಮಿಲಿಗ್ರಾಮ್ ಆಲ್ಕೋಹಾಲ್ ಕಂಟೆಂಟ್ ಡಿಟೆಕ್ಟ್ ಆದ್ರೆ ಅದು ಬ್ರೀತ್ ಅನಲೈಸರ್ ಅಥವಾ ಲ್ಯಾಬೊರೇಟರಿ ಟೆಸ್ಟ್ ನಿಂದ ಡಿಟೆಕ್ಟ್ ಮಾಡಿರಬಹುದು. ಈ ರೀತಿಯಾಗಿ ಆಲ್ಕೋಹಾಲ್ ಕಂಟೆಂಟ್ ಆತನ ಬ್ಲಡ್ ನಲ್ಲಿ ಇದ್ರೆ ಅಥವಾ ಯಾವುದೋ ಡ್ರಗ್ ಸಿಂಥೆಟಿಕ್ ಆಗಿರ್ಬೋದು ಅಥವಾ ನ್ಯಾಚುರಲ್ ಡ್ರಗ್ ಆಗಿರ್ಬೋದು ಅದನ್ನ ಸೇವನೆ ಮಾಡಿಬಿಟ್ಟು ಆತ ತಾನು ನಡೆಸ್ತಾ ಇರುವಂತಹ ವೆಹಿಕಲ್ ನ ಕಂಟ್ರೋಲ್ ಅನ್ನ ಕಳ್ಕೊಂಡ್ಬಿಟ್ರೆ, ಪ್ರಾಪರ್ ಆಗಿ ವೆಹಿಕಲ್ ನಡೆಸುವಂತಹ ಒಂದು ಕೆಪಾಸಿಟಿಯನ್ನ ಕಳ್ಕೊಂಡ್ಬಿಟ್ಟಿದ್ರೆ ಅಂತಹ ವ್ಯಕ್ತಿಗೆ 6 ತಿಂಗಳವರೆಗೆ ಜೈಲು ಶಿಕ್ಷೆ ಅಥವಾ 10,000 ರೂಪಾಯಿವರೆಗೆ ಫೈನ್, ಅಥವಾ ಆತ ಇನ್ನೊಂದು ಸಲ ಮಾಡಿದ್ರೆ ಆತನಿಗೆ 2 ವರ್ಷದವರೆಗೆ ಜೈಲು ಶಿಕ್ಷೆ ಅಥವಾ 15,000 ರೂಪಾಯಿವರೆಗೆ ಫೈನ್, ಅಥವಾ ಕೆಲವು ಕೇಸಸ್ಗಳಲ್ಲಿ 2 ಪನಿಷ್ಮೆಂಟ್ ಗಳನ್ನ ಕೂಡ ಕೊಡಲಾಗುತ್ತೆ.